ನಟ ದರ್ಶನ್ ಪ್ರಕರಣದಲ್ಲಿ ಹತ್ಯೆಗೀಡಾದ ರೇಣುಕಾಸ್ವಾಮಿ ಅವರ ಚಿತ್ರದುರ್ಗದ ನಿವಾಸಕ್ಕೆ ಕರ್ನಾಟಕ ರಾಜ್ಯ ಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆ ಮದ್ದೂರಿನ ಪದಾಧಿಕಾರಿಗಳು ಭೇಟಿ ನೀಡಿದರು. ಅವರು ಬುಧವಾರ ಕುಟುಂಬ ವರ್ಗದವರನ್ನು ಭೇಟಿಯಾಗಿ ಕಾನೂನಾತ್ಮಕವಾಗಿ ಹೋರಾಟ ನಡೆಸೋಣ ಎಂದು ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಹಾಗೂ ಅವರ ಪತ್ನಿ ಸಹನಾ ಅವರಿಗೆ ಧೈರ್ಯ ತುಂಬಿದರು. ಸಂಸ್ಥೆಯ ಅಧ್ಯಕ್ಷೆ ರಜನಿರಾಜ್, ತಾಲೂಕು ಅಧ್ಯಕ್ಷೆ ಯಶೋದಮ್ಮ, ವಕೀಲರಾದ ರಶ್ಮಿ ಅವರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ವೇಳೆ ರಜನಿರಾಜ್ ಮಾತನಾಡಿ, ದುಃಖ ತಪ್ತರಾದ ನಿಮ್ಮನ್ನ ಭೇಟಿಯಾಗಲು ನಾವು ತಡವಾಗಿ ಬಂದಿದ್ದೇವೆ ಎಂದು ಬೇಸರ ಪಡಬೇಡಿ. ಕಾಲ ನಿಮ್ಮ ನೋವನ್ನು ಮರೆಸಲಿ ಎಂದು ಸ್ವಲ್ಪ ತಡವಾಗಿ ಬಂದಿದ್ದೇವೆ. ನ್ಯಾಯ ದೊರಕಿಸಲು ನಮ್ಮ ಸಂಸ್ಥೆ ನಿಮ್ಮ ಬೆಂಬಲಕ್ಕೆ ನಿಲ್ಲಲಿದೆ ಎಂದು ವಿಶ್ವಾಸದ ಮಾತುಗಳನ್ನಾಡಿದರು. ನಾವು ಸುದ್ದಿಗೆ ಆಗಲೇ ಬರ್ತಾ ಇದ್ವಿ ಟಿವಿಲೆಲ್ಲ ನೋಡಿ, ನಮಗೆ ಸ್ವಲ್ಪ ಪಾಪ ಆ ಟೈಮಲ್ಲಿ ಬಂದರೆ ಇನ್ನೂ ದುಃಖ ಜಾಸ್ತಿ ಆಗುತ್ತೆ. ಒಂದು 6 ದಿವಸ ಆಗಲಿ ನೋವು ಮರಳಿ ಮರೀಲಿ, ಸ್ವಲ್ಪ ಮರೆಯೋಕ್ಕಾಗಲ್ಲ, ಸ್ವಲ್ಪ ಅದು ಇದಾಗಲಿ ಇವತ್ತು ಸ್ವಲ್ಪ ತಿಳಿಯಾಗಿರೋದು ಇಂಥ ತಾಯಿಗೆ ಮತ್ತು ಮದುವೆ ಆಗಿರೋ ಹೆಂಡತಿಗೆ ಮರೆಯೋಕ್ಕಾಗಲ್ಲ. ಅವ್ರ ಮರಣ ಆಗೋ ತನಕ ಅದು ಕಷ್ಟ ನೋವು. ಪುತ್ರ ಶೋಕ ನಿರಂತರ ಕೆಟ್ಟವರಿಗೆ ಅದೇ ದೇವರು ಅಂದರೆ ಮುಂಚೆ ಭಾಳ ಸಾತ್ವಿಕ ಕುಟುಂಬ. ಇವರು ಒಂದು ಇರುವೇನೋ ಕೂಡ ಇವ್ರ ಜೀವಮಾನದಲ್ಲಿ ಅದಕ್ಕೆ ಅನ್ಯಾಯ ಆಗಬೇಕು ಅನ್ನೋಂಥ ಅಪೇಕ್ಷೆ ಪಡೋರೆ ಅಲ್ಲ. ನೋವಾಯ್ತು ನಮ್ಗೆಲ್ಲೇ, ತುಂಬಾ ನಮಗೂ ದುಃಖ ಆಗಿ ಕಣ್ಣಲ್ಲಿ ನೀರು ಬಂತು ಗುರುಗಳೇ. ಅಮ್ಮ ಅವರು ತುಂಬಾ ದುಃಖ ವ್ಯಕ್ತಪಡಿಸ್ಬೇಕು, ಅವ್ರಿಗೆ ಏನ್ ಮಾತಾಡಬೇಕು ಅಂತ ಸ್ಟೇಟ್ಮೆಂಟ್ ಕೊಡೋಕೆ ಅರ್ಥ ಆಗ್ತಾ ಇರಲಿಲ್ಲ. ಆಮೇಲೆ ನಮ್ಮ ಪಂಚಪೀಠದ ಸ್ವಾಮೀಜಿಗಳಿಂದ ಹಿಡಿದು ನಮ್ಮ ವಿರಕ್ತ ಸ್ವಾಮೀಜಿಗಳು ಯಾರೇ ಬಂದ್ರೂ ಇವರ ಮನೆ ಮೇಲೇ ವಸತಿ ಅವರಿಗೆ ಪೂಜೆ ಪುನಸ್ಕಾರ ಎಲ್ಲ. ಮಠಾಧೀಶರು ಅಂದರೆ ಅವರಿಗೆ ದೇವರೇ ಅನ್ನೋಂಥ ಭಾವನೆಯಲ್ಲಿ ಟ್ರೀಟ್. ನಂಬರ್ ಬರ್ಕೊಡಿ. ಇಲ್ಲ ಹೊರಗಡೆ